ಹಲೋ. ಫಸ್ಟ್ಲಿ ಎಲ್ಲಾರ್ಗೂ ಹ್ಯಾಪಿ ವುಮೆನ್ಸ್ ಡೇ. ಸ್ಟೇ ಸ್ಟ್ರಾಂಗ್. ನ್ಯಾಯಕ್ಕಾಗಿ ಹೋರಾಡೋಣ, ನ್ಯಾಯಯುತವಾಗಿ ಇರೋಣ. ಹೆಣ್ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ. ಅವಾಗ ಒಂದ್ ಟೈಮ್ ಇತ್ತು, ಗಂಡ್ ಮಕ್ಳು ಕೆಲಸ ಮಾಡದೆ ಮನೇಲಿ ಕೂತ್ರೆ ಅವಮಾನ ಅನ್ನೋದು. ಇವಾಗ ಹೆಣ್ಮಕ್ಳು ಕೆಲಸ ಮಾಡದೆ ಮನೇಲಿ ಕೂತ್ರೆ ಅವಮಾನ ಅಂತಾರೆ. ಸೊ ಆ ಕಾಲಕ್ಕೆ ನಾವು ಬಂದಿದೀವಿ ಅಂಡ್ ವಿ ಆರ್ ಸೋ ಪ್ರೌಡ್ ದಟ್ ವಿ ಆರ್ ವುಮೆನ್. ನಾವ್ ಏನ್ ಬೇಕಂದ್ರೂ ಮಾಡಬಹುದು. ಮನಸ್ಸಿದ್ದರೆ ಮಾರ್ಗ ಅಂತಾರೆ. ಹೆಣ್ಮಕ್ಳು ಮನ್ಸಿನಲ್ಲಿ ತುಂಬಾ ಸ್ಟ್ರಾಂಗ್, ವೆರಿ 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 ಸ್ಟ್ರಾಂಗ್. ಸೊ ಫಸ್ಟ್ಲಿ ವುಮೆನ್ಸ್ ಡೇ ದಿನ ನಾನ್ ಸ್ಟ್ರಾಂಗ್ ಆಗೋದಕ್ಕೆ ಅಥವಾ ನಾನ್ ಈ ಮಟ್ಟಕ್ಕೆ ಬರೋದಕ್ಕೆ ಮೇನ್ ರೀಸನ್ ನಮ್ಮಮ್ಮ, ನನ್ನ ಇನ್ಸ್ಪಿರೇಷನ್. ಎಂತದೇ ಹರ್ಡಲ್ಸ್ ಬರ್ಲಿ ಫ್ಯಾಮಿಲಿನಲ್ಲಿ ಅಥವಾ ಅವ್ರ ಲೈಫ್ ಅಲ್ಲಿ, ನಾನ್ ನೋಡಿದೀನಿ ಅವ್ರನ್ನೆಲ್ಲ ಎದುರ್ಸೋದು. ಆಮೇಲೆ ಅದ್ರಿಂದ ಮುಂದೆ ಬಂದು ನಮಗೆಷ್ಟು ಧೈರ್ಯ ತುಂಬ್ತಾ ಇದ್ರು ಅಂಡ್ ಇಡೀ ಫ್ಯಾಮಿಲಿನ ನಡೆಸ್ಕೊಂಡ್ ಬಂದಿದ್ರು. ಸೊ ನಮ್ಗೆ ಅದೇ ತರ ಧೈರ್ಯ ಕೊಟ್ರು. ಲೈಕ್ ಪ್ರೊಫೆಷನ್ ವೈಸ್ ಅಲ್ಲಿ ನಮ್ನ ಕರ್ಕೊಂಡ್ ಹೋಗಿ, ಅಂದ್ರೆ ಎಸ್ಪೆಷಲಿ ನನ್ನನ್ನ ಶೂಟಿಂಗ್ ಕರ್ಕೊಂಡ್ ಬಂದು ಮನೇಲೂ ಮಾಡಿಟ್ಟು ಅಪ್ಪ ಅಕ್ಕ ನನ್ನ ಎಲ್ಲಾರನು ನೋಡ್ಕೊಂಡು ಶಿ ಇಸ್ ಬಿನ್ ಅ ವೆರಿ 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 ಸ್ಟ್ರಾಂಗ್ ವುಮೆನ್ ಮೆಂಟಲಿ. ಸೊ ಶಿ ಇಸ್ ಮೈ ಫಸ್ಟ್ ಇನ್ಸ್ಪಿರೇಷನ್. ಆಫ್ಟರ್ ಮ್ಯಾರೇಜ್ ಆಫ್ ಕೋರ್ಸ್ ಇಟ್ಸ್ ಮೈ ಮದರ್ ಇನ್ ಲಾ, ಬಿಕಾಸ್ ಶಿ ಇಸ್ ಆಲ್ಸೋ ವೆರಿ ವೆರಿ ಆಕ್ಟಿವ್. ತುಂಬಾ ಆಕ್ಟಿವ್ ಆಗಿರ್ತಾರೆ. ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ ಅವರು. ಅದೇನೋ ಕೆಲಸ ಮಾಡ್ತಿರ್ತಾರೆ, ಇದೇನೋ ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ಯಾವಾಗ್ಲೂ ಹೇಳ್ತಿರ್ತಾರೆ ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು, ದುಡಿಬೇಕು ಅಂತ. ಸೊ ಐ ಥಿಂಕ್ ದೀಸ್ ಟು ಆರ್ ಮೈ ಇನ್ಸ್ಪಿರೇಷನ್ಸ್. ಅಂಡ್ ಅವರಿಬ್ರಿಂದಾನೆ ನಾನು ಇವತ್ತು ಒಂದು ಅಕಾಡೆಮಿ ಓಪನ್ ಮಾಡಿ ಹೆಣ್ಮಕ್ಳನ್ನ, ಅಂದ್ರೆ ಬೇರೆ ಹೆಣ್ಮಕ್ಳನ್ನ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂತೀನಿ. ಬಿಕಾಸ್ ದುಡ್ದಾಗ ಹೆಣ್ಮಕ್ಳಿಗಿರೋ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ನಮ್ ಕೈಯಲ್ಲಿ ಒಂದ್ 10 ರೂಪಾಯಿ ನಾವು ದುಡಿದ್ರು ಆ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ರೀಸನ್ ಅಲ್ಲೇ ಮೇನ್ ಆಗಿ ನಾವು ಸುಜಿಧಾರನ ಓಪನ್ ಮಾಡಿದ್ದು. ಸೊ ಮೈ ಮದರ್ ಇನ್ ಲಾ ಅಂಡ್ ಮೈ ಮದರ್ ಇಸ್ ಮೈ ಇನ್ಸ್ಪಿರೇಷನ್. ಅಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಲಾಟ್ಸ್ ಆಫ್ ಲವ್.